ನಮ್ಮ ವಂದೇ ಜಗದ್ಗುರು ಭಗವನ್ ಗೋಪಾಲಕೃಷ್ಣನ ಸಾನ್ನಿಧ್ಯದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಎನ್ನುವ ಕೃತಾರ್ಥತೆ ನಮಗುಂಟು. ನನ್ನ ಅಣ್ಣ ಕೀರಿಕ್ಕಾಡು ವನಮಾಲಕೇಶವ ಭಟ್, ಕೀವಾ ಕೇಶವ ಎನ್ನುವುದು ಅವರ ಕಾವ್ಯನಾಮ. ಅವರು ನಮ್ಮ ಚಂದ್ರಶೇಖರ ಏತಡ್ಕ ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ಅವರ ಬಗ್ಗೆ ಸಂದರ್ಶನವನ್ನು ಮಾಡಿದ್ದಾರೆ. ಯೂಟ್ಯೂಬಿನಲ್ಲಿ ಅದು ಬೇಕಾದಂತೆ ಲಭ್ಯವಿದೆ, ತಾವೆಲ್ಲ ನೋಡಬಹುದು. ನಾನು ವೈಯಕ್ತಿಕವಾಗಿ ಹೇಳುವುದಕ್ಕೇನೂ ಇಲ್ಲ, ಯಾಕಂದರೆ ಅವರು ನನ್ನ ಅಣ್ಣ. ಎಲ್ಲ ಯೋಗ್ಯತೆಯನ್ನು ನೋಡಿದರೂ ಅವರು ನನಗೆ ಅಣ್ಣನೇ. ಬಹಳ ಮಂದಿಗೆ ಆಶ್ಚರ್ಯ ಆಗಬಹುದು. ಅವರದ್ದು ತ್ಯಾಗದ ಬದುಕು. ಪೌರಾಣಿಕವಾಗಿ ಹೇಳುವುದಾದರೆ ಭೀಷ್ಮನ ಹಾಗೆ ಭೋಗ ಭಾಗ್ಯವನ್ನು ಬಯಸುವಂಥ ಬದುಕೇ ಅಲ್ಲ ಅವರದ್ದು. ವೈಯಕ್ತಿಕವಾಗಿ ಅವರು ಏನನ್ನು ಬಯಸಲಿಲ್ಲ, ಆದರೆ ಕೌಟುಂಬಿಕವಾಗಿ, ಕಲಾ ಸಂಬಂಧವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಸಹಕಾರ ಕ್ಷೇತ್ರವೂ ಸೇರಿದಂತೆ ಅಮೂಲ್ಯವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಊಜಂಪಾಡಿ ನಾರಾಯಣ ನಾಯಕರು ಮತ್ತು ನಮ್ಮ ಅಣ್ಣ ಕೆಲವರು ವಿನೋದಕ್ಕಾಗಿಯೋ ಗಂಭೀರವಾಗಿ ಲವಕುಶರು ಅಂತ ಹೇಳ್ತಿದ್ದರು. ಜೋಡೆತ್ತಿನ ಹಾಗೆ ಆವಾಗ ಕಾಂಗ್ರೆಸ್ಸಿನ ಚಿಹ್ನೆಯು ಜೋಡೆತ್ತು. ಆ ರೀತಿ ಅವರು ಪರಸ್ಪರ ಸಹಕಾರದಿಂದ ಇಡೀ ಗ್ರಾಮದ ಸಮಗ್ರವಾದಂತಹ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನಾನು ನನ್ನ ಪರವಾಗಿ ಕೃತಜ್ಞತೆ ಹೇಳುವುದಲ್ಲ, ಅವರು ಪುಸ್ತಕ ಪ್ರೀತಿಯ ಪ್ರತಿಪಾದಕರಾಗಿ ಪ್ರತೀಕವಾಗಿ ಬೆಳಗಿದವರು. ಎಷ್ಟರ ಮಟ್ಟಿಗೆ ಅವರು ಸಾಹಿತ್ಯವನ್ನು ಪ್ರೀತಿಸ್ತಾ ಬಂದರು ಅಂತಂದರೆ ನಮ್ಮ ಮನೆಯಲ್ಲಿರುವ ಎಲ್ಲರೂ ಆ ಬಗ್ಗೆ ಅವರಿಗೆ ಕೃತಜ್ಞರಾಗಬೇಕು. ಕೊನೆಗೆ ಅವರ ಪುಸ್ತಕ ಖರೀದಿಸುವುದನ್ನು ನೋಡಿ ಹಣ ಕೊಟ್ಟು ಪುಸ್ತಕವನ್ನು ಪರ್ಚೇಸ್ ಮಾಡಿ ಊರಿನವರಿಗೆ ಅದನ್ನು ಹಂಚುವುದಿತ್ತವರು. ಕೊನೆಗೆ ನಮ್ಮ ಮಕ್ಕಳದ್ದು ಸ್ವಲ್ಪ ಆಕ್ಷೇಪ ಶುರುವಾಯಿತು. ಅಪ್ಪ ಹೀಗೆ ಖರ್ಚು ಮಾಡಿದೆ. ಆಗ ನಾನು ಹೇಳಿದೆ, ಇದಕ್ಕಿಂತ 10 ಪಾಲು ಅವರು ಕುಟುಂಬಕ್ಕೆ ಸಂಪಾದಿಸಿದ್ದಾರೆ, ಆಕ್ಷೇಪಿಸಬೇಡಿ. ಮತ್ತು ಅದು ಏನು ನೆಮ್ಮದಿಯಿಂದ ಎಲ್ಲವೂ ಸಾಗಿತು ಅಂತ ನನ್ನ ಅಣ್ಣನ ಪ್ರೀತಿಯನ್ನು ನಾನು ಪ್ರತ್ಯೇಕವಾಗಿ ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ಕೊಡುವ ಒಂದು ಕೀವಾ ಕೇಶವ ಸಾಧನಾ ಪ್ರಶಸ್ತಿ, ಇದನ್ನು ಸ್ವೀಕರಿಸುತ್ತಿರುವವರು ನಮ್ಮ ವೆಂಕಟರಮಣ ಮಾಸ್ಟ್ರು. ನೋಡಿ, ಭಾಳ ಈ ಸಂಘ ಪ್ರಾರಂಭ ಆದದ್ದು ಮಾಸ್ಟ್ರಿಂದ, ಆಮೇಲೆ ದೀರ್ಘಕಾಲ ಅದನ್ನು ಮುನ್ನಡೆಸಿದ್ದು ಮಾಸ್ಟ್ರು. ಈಗ ಇಲ್ಲಿ ಗೌರವ ಸಿಕ್ಕುವುದು ಮಾಸ್ಟ್ರಿಗೆ. ಹಾಗಾದರೆ ಅಂದರೆ ಇಲ್ಲಿ ನಾವು ಆಲೋಚಿಸಬೇಕಾದ್ದು ಮಾಸ್ಟರ್ ಎನ್ನುವ ಉಪಾಧಿ ಅಲ್ಲ, ಆ ಮೂಲಕ ಸಮಾಜಕ್ಕೆ ನಾವು ಸಂವಹನ ಮಾಡಬಹುದಾದಂಥ ಜ್ಞಾನ ಸಂಪತ್ತಿದೆಯಲ್ಲ, ಈಚ್ ಒನ್ ಟೀಚ್ ಒನ್ ಅಂತ. ಪ್ರತಿಯೊಬ್ಬನೂ ಕೂಡ ಒಬ್ಬ ಗುರುವಾಗಬೇಕು, ಪ್ರತಿಯೊಬ್ಬನೂ ಕೂಡ ಒಬ್ಬ ಅಧ್ಯಾಪಕನಾಗಬೇಕು, ಮಾಸ್ಟರ್ ಆಗಬೇಕು. ಮಾಸ್ಟರ್ ಅಂದರೆ ಪ್ರಭುತ್ವ ಇರುವವರು ಅಂತ ಅರ್ಥ. ಅದು ಹಾಗಾಗಿ ಆ ಒಂದು ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಅವರು ಹೇಳಿದರು ಮಂಜೇಶ್ವರದಲ್ಲಿದ್ದೆ ಅಂತ. ಅದು ಹೌದು. ನಮ್ಮ ಕಣ್ಣ ಮುಂದೆ ಬೆಳೆದಂಥ ಹುಡುಗರು ಇವತ್ತು ಗ್ರಾಮ ಮಟ್ಟದಲ್ಲಿ ಆದರೂ ಇಂಥ ಒಂದು ಸ್ಥಾನವನ್ನು ಅಲಂಕರಿಸ್ತಾರೆ ಮತ್ತು ಸಮಾಜದ ಗೌರವಕ್ಕೆ ಅವರು ಪಾತ್ರರಾಗುತ್ತಾರೆ ಅಂತಂದರೆ ನಮಗೆ ಹೆಮ್ಮೆ ಅಲ್ವ, ಯಾರೇ. ಹಾಗಾಗಿ ನನಗೆ ತುಂಬ ಆ ಬಗ್ಗೆ ಒಂದು ಅಭಿಮಾನ ಇದೆ. ಅವರಿಗೆ ಒಳ್ಳೆಯದಾಗಲಿ. ಇನ್ನು ಮುಂದೆ ಇನ್ನೂ ನಿಲ್ಲಬಾರ್ದು. ಸೇವೆಗೆ ವಿರಾಮ ಇಲ್ಲ.
ವಿಶ್ರಾಂತಿ ಇಲ್ಲ. ದಯಮಾಡಿ ಗಮನಿಸಿ, ನೀವು ಮನೆಯಲ್ಲಿಯೇ ಕೂತಿದ್ದರೂ ನೀವು ಸಮಾಜ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ದೀನ ದಲಿತರಿಗೆ, ಸಾಮಾಜಿಕವಾಗಿ ವಂಚಿತರಾದವರಿಗೆ ನೀವು ನೆರವನ್ನು ನೀಡಬಹುದು. ಇರಲಿ. ಆದ್ದರಿಂದ ನಮ್ಮ ವೆಂಕಟರಮಣ ಮಾಸ್ಟರಿಗೆ ನಾನು ಪ್ರತ್ಯೇಕ ಅಭಿಮಾನಪೂರ್ವಕ ಗೌರವವನ್ನು ಸೂಚಿಸ್ತೇನೆ. ಅವರ ಬಗ್ಗೆ ಅಭಿನಂದನೆ ಭಾಷಣವನ್ನು ಮಾಡಿದರಲ್ಲ ನಮ್ಮ ರಾಮಣ್ಣ ಮಾಸ್ಟರ್, ಅವರು ಯಾವುದೇ ವಿಷಯದ ಬಗ್ಗೆ ಆದರೂ ಕೂಡ ಒಂದು ಟು ದ ಪಾಯಿಂಟ್ ಮಾತಾಡುವ ಒಂದು ಸ್ವಭಾವ ಉಂಟು ಅವರಿಗೆ. ಸುಮ್ಮನೆ ಬೀಟಿಂಗ್ ಅಬೌಟ್ ದ ಬುಷ್ ಅಂತ ಹೇಳ್ತಾರಲ್ಲ, ಅದಿಲ್ಲ ಅವ್ರ ಹತ್ರ. ಅಲ್ಲ, ಸಾಂದರ್ಭಿಕವಾಗಿ ಹೇಳಿದ್ದು, ಒಳ್ಳೆಯ ರೀತಿಯಲ್ಲಿ ಅಭಿನಂದನೆಯನ್ನು ಮಾಡಿದರು ಮತ್ತು ಇರುವ ವಿಷಯವನ್ನೇ ಹೇಳಿದರು. ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಮಿತ್ರರಾದಂಥ ನಾರಾಯಣ ಮಾಸ್ಟರು ಅವರು ಅಲ್ಲಿ ನೋಡಿ ಮಾಸ್ಟ್ರಲ್ವ, ಈಗ ನೀವು ಮಾಸ್ಟ್ರಲ್ವ, ಎಲ್ಲ ಕಷ್ಟವೇ. ನಾವು ಮಾತ್ರ ಅಲ್ಲ, ಈಗ ನೀವು ಮಾಸ್ಟ್ರ, ನೀವಲ್ಲ, ನೀವೆಲ್ಲರೂ ಮಾಸ್ಟರ್ ಆಗ್ಬೋದು ಅಂತ ನಾನು ಹೇಳಿದ್ದು. ಅಪ್ಪಯ್ಯ ಮಣಿಯಾಣಿಯವರು ಸಹಿತ ಅವರು ಮಾಡ್ತಾರೆ, ಎಷ್ಟೋ ಜನರಿಗೆ ಕಲಿಸ್ತಾರೆ. ಇದು ಮಾಸ್ಟ್ರು. ಮತ್ತು ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು ಮಾತ್ರ ಮಾಸ್ಟರ್ ಅಲ್ಲ. ಇರಲಿ. ಹಾಗಾಗಿ ಇಂಥ ಒಂದು ಪರಂಪರೆ ಒಳ್ಳೆಯ ರೀತಿಯಿಂದ ಮುಂದುವರಿಯುವಂತೆ ಎಲ್ಲರೂ ಸಹಕಾರವನ್ನು ಕೊಡಬೇಕು. ಇವತ್ತು ಮಳೆ ಇತ್ತು, ಹಾಗಾದ ಕಾರಣ ಪ್ರತಿಕೂಲವಾದಂಥ ಹವಾಮಾನದಿಂದ ಕೆಲವರು ಬರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಶಿವರಾಮ ಕಲ್ಲೂರಿದ್ದಾರೆ. ನನಗೆ ಏನೋ ಅನಿಸೋದು ಅಂದರೆ ದೊಡ್ಡ ಭವಿಷ್ಯ ಇದೆ ಈ ಸಂಘಕ್ಕೆ, ದೊಡ್ಡ ಭವಿಷ್ಯ ಇದೆ. ಆದರೆ ನಾನು ಗಿಳಿವಿಂಡಿನ ಬಗ್ಗೆ ಹೇಳುವಾಗ ಹೇಳಿದೆ, ಅದನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಬಾಧ್ಯತೆ ಅಲ್ವಾ? ಅಷ್ಟೇ ನಾನು ಹೇಳೋದು. ಅದನ್ನು ಉಳಿಸಬೇಕಾದ್ದು, ಬೆಳೆಸಬೇಕಾದ್ದು ಎಷ್ಟು ರೀತಿಯಿಂದಲೂ ನಮಗೆ ಮಾಡುವುದಕ್ಕೆ ಸಾಧ್ಯ ಇದೆ. ಬೆಳವಣಿಗೆಗೆ ಮಿತಿ ಇಲ್ಲ, ಆಕಾಶವೇ ಮಿತಿ. ಅಂಥ ಒಂದು ಸಂದರ್ಭ ಬರಲಿ ಅಂತ ಗೋಪಾಲಕೃಷ್ಣ ದೇವರನ್ನು ಪ್ರಾರ್ಥಿಸಿ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಬಹಳ ಆತ್ಮೀಯವಾಗಿ ಹೃದಯಾಂತರಾಳದಿಂದ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿದ್ದಾರೆ ಹಿರಿಯರಾದ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ್ ಅವರು. ವಂದನೆಗಳು.